ಮೇಡಮ್ ನಾವು ಈಗ ನಮ್ಮ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂತಹ ಸಾಮಾಜಿಕ ಹೋರಾಟಗಾರರು ಹಾಗೂ ಕನ್ನಡ ಮತ್ತು ತೆಲುಗು ಚಲನಚಿತ್ರ ನಾಯಕ ನಟರಾದಂತಹ ಚೇತನ್ ಅಹಿಂಸಾ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದನ್ನು ನಮಗೆ ಒಂದು 2 ತಿಂಗಳ ಹಿಂದೆ ಕೂಡ ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಈ ಒಂದು ಸಮಾನತೆ ಸಭೆ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಸಮಾನತೆ ಸಭೆಯನ್ನು ಪೂರ್ವಭಾವಿ ಸಭೆಗಳನ್ನು ಮಾಡಿಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಈ ಒಂದು ಬೆಂಗಳೂರಿನ ಒಂದು ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಈಗ ನಮ್ಮ ರಾಜ್ಯದಲ್ಲಿ ನಾವು ಏನು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಕುವೆಂಪು, ಪುಲೆ ಏನು ನಮ್ಮ ಸಮಾನತಾ ಪುರುಷರಿದ್ದಾರೆ, ಅವರ ಹಾದಿನಲ್ಲಿ ಅವರ ಒಂದು ಏನು ನಾವು ಈ ಸಮಾಜನ ಉತ್ತಮ ಸಮಾಜ ಕಟ್ಟಬೇಕನ್ನೋ ನಿಟ್ಟಿನಲ್ಲಿ 100% ಇದೆ ಮೇಡಮ್. ಯಾಕಂದರೆ 1 to 1 ಅವರು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ನಾವು ಗಮನಿಸಿದಾಗೆ ಒಂದು ಕೇಡರ್ ಬೇಸ್ ರೆಡಿ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳನ್ನ, ಯುವ ಸಮುದಾಯವನ್ನು, ಹೊಸ ತಲೆಮಾರಿನ ಯುವಕರಿಗೆ ಏನು ಸಮಾನತೆ ವಿಚಾರಗಳನ್ನು 1 to 1 ಕ್ಯಾಂಪ್ಗಳ ಮೂಲಕ, ಕೇಡರ್ ಮೂಲಕ ತಯಾರು ಮಾಡಿ ಹೊಸ ಸಮಾಜ ನಿರ್ಮಾಣ ಮಾಡ್ತಾರೆ. 100% ಪ್ರಯತ್ನ ಮಾಡ್ತಾರೆ, 100% ಸಕ್ಸಸ್ ಆಗುತ್ತೆ ಮೇಡಮ್. ಅದು ಆ ನಂಬಿಕೆ ನಮಗಿದೆ. ಅದಕ್ಕೋಸ್ಕರ ನಾವು 200 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ. ಜನರಿಗೆ ಅದೇ ಮೇಡಮ್, ಈಗ ನಮ್ಮ ಕರ್ನಾಟಕದಲ್ಲಿ ಏನು ವ್ಯವಸ್ಥೆ ಹೇಗಿದೆ, ಇವತ್ತು ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ಬಡವರಾಗಿದ್ದಾರೆ. ಆದರೆ ಇವತ್ತು ಒಂದು ವ್ಯವಸ್ಥೆ ಸಮಾನವಾಗಿ ಒಂದು ಈಕ್ವಾಲಿಟಿ ಬೇಕು ಅನ್ನೋದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಯಾವ ರೀತಿ ತಳಮಟ್ಟದಿಂದ ನಾವು ಕೆಲಸ ಮಾಡ್ಬೋದು ರಾಜ್ಯ ಮಟ್ಟಕ್ಕಂತಂದು ಹರಿರಾಮ್ ಸರ್ ಯಾರು ಮತ್ತು ನಮ್ಮ ಚೇತನ್ ಸರ್ ಮೇನು ಅವರ ನೇತೃತ್ವದಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ, ಸಮಾನತೆ ಸಭೆಗಳು ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಇದು ಮುಂದಿನ ದಿನಗಳಲ್ಲಿ ಖಂಡಿತ 100% ಇದು ತಳಮಟ್ಟದಿಂದ ಕೆಲಸ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಒಂದು ಸಮಾನತೆಗೋಸ್ಕರ ಕೆಲಸ ಮಾಡ್ತೀವಿ ಅಂತ ನಂಬಿಕೆ ಇದೆ ಮೇಡಮ್. ಕೆಲಸ ಮಾಡ್ತಿದ್ದೀವಿ ಮೇಡಮ್. ಸಮಾನತೆ ಅಂದರೆ ಆ ಹೆಸರಲ್ಲೇ ಇದೆ. ಸಮಾನತೆ ಅಂದರೆ ಏನಂದರೆ ಇಲ್ಲಿ ಯಾವುದೇ ಧರ್ಮ, ಜಾತಿ, ಲಿಂಗ ಯಾವುದು ತಾರತಮ್ಯ ಇಲ್ಲರೂ ಎಲ್ಲರೂ ಮನುಷ್ಯರಾಗಿರಬೇಕು. ಎಲ್ಲರೂ ಒಂದೇ. ಇಲ್ಲಿ ಗಾಳಿ ನೀರು ಎಲ್ರಿಗೂ ಒಂದೇ ಥರ ಸಮಾನತೆ ಇದೆ. ಇಲ್ಲಿ ಶ್ರೀಮಂತರಿಗೊಂಥರ, ಬಡವ್ರಿಗೊಂಥರ ಇಲ್ಲ. ನಮಗೆ ಸಮಯ ಕೂಡ ಅಷ್ಟೇ, ಎಲ್ರಿಗೂ ಒಂದೇ ಥರ 24 ಗಂಟೆ ಎಲ್ರಿಗೂ ಒಂದೇ ಥರ ಇದೆ. ಹಾಗಾಗಿ ಇಲ್ಲಿ ಒಂದಷ್ಟು ಈಗಲೂ ಕೂಡ ಅವಕಾಶ ವಂಚಿತ ಸಮುದಾಯ ಇವತ್ತು ಅಲೆಮಾರಿ ಅಂತ ಒಂದು ಸಮುದಾಯ ಇದೆ. ಈಗಲೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬಂದಿಲ್ಲ. ಅಂಥವ್ರಿಗೂ ಕೂಡ ನಾವು ಅವಕಾಶ ಕೊಡಿಸ್ಬೇಕು, ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಯಾರಿಗೂ ಭೇದ ಭಾವ ಇಲ್ದಂಗೆ, ಗಂಡು ಹೆಣ್ಣು ತೃತೀಯ ಲಿಂಗ ಯಾವುದಿಲ್ಲದಂಗೆ ಇಲ್ಲಿ ಎಲ್ಲರೂ ಸಮಾನರು. ಆ ಸಮಾನತೆ ಏನೋ ಸಂವಿಧಾನ ಹೇಳುತ್ತೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಏನು ಆಶಯ ಇದೆ ಸಂವಿಧಾನದ ಆಶಯ, ಅದನ್ನು ಎತ್ತಿಡಿಯುವಂಥ ಕೆಲಸನ ನಮ್ಮ ಚೇತನ್ ಸರ್ ಮಾಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಕೆಲಸ ಮಾಡೋಕ್ಕೆ ನಾವು ಬಂದಿದ್ದೀವಿ ಮೇಡಮ್. ಈಗಿನ ಇಲ್ಲಿ ಭಾರತದಲ್ಲಿ ನಡೆಯುವಂತಹ ನಮ್ಮ ಕರ್ನಾಟಕ ಅಂತಲ್ಲ, ಎಂಟೈರ್ ಭಾರತದಲ್ಲೂ ಕೂಡ ಈ ಸರ್ಕಾರಗಳಿಗೆ ಬಡವರ ಪರವಾಗಿ ಕೆಲಸಗಳು ಯಾರು ಮಾಡ್ತಿಲ್ಲ. ಎಲ್ಲ ತಾತ್ಕಾಲಿಕ. ಉದಾಹರಣೆಗೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ತಂದಿದೆ ಗ್ಯಾರಂಟಿ ಯೋಜನೆಗಳು. ಏನು ಪ್ರಯೋಜನ ಇದೆ ಆ ಗ್ಯಾರಂಟಿ ಯೋಜನೆಗಳಿಂದ? ಇವತ್ತು ಒಬ್ಬೊಬ್ಬ ಕ್ಷೇತ್ರದ MLAಗೆ 1-2 ಲೋನ್ ಕೊಟ್ಟಿದ್ದಾರೆ. ಒಂದು ಕ್ಷೇತ್ರದ ಒಬ್ಬ MLAಗೆ 1-2 ಲೋನ್ ಕೊಟ್ಟರೆ ಅವ್ರು ಎಷ್ಟು ಜನಕ್ಕೆ ಹಂಚಕ್ಕಾಗುತ್ತೆ? ಹೆಂಗೆ ಬದಲಾವಣೆ ಆಗುತ್ತೆ? ಅದರಿಂದ ಈ ಗ್ಯಾರಂಟಿ ಯೋಜನೆಗಳಿಂದ ಇದು ತಾತ್ಕಾಲಿಕವಾಗಿ ಅವರು ಒಂದು ಜನರಿಗೆ ಅನುಕೂಲ ಆಗಿದೆ ಬಿಟ್ಟರೆ ಶಾಶ್ವತ ಪರಿಹಾರ ಕೊಡ್ತಿಲ್ಲ. ಹಾಗಾಗಿ ಈ ಸರ್ಕಾರಗಳು, ಈ ಕಾಂಗ್ರೆಸ್ಸು, BJP, JDS, ಇವು JCP ಪಕ್ಷಗಳಂತ ಹೇಳ್ತೀವಿ ನಾವು, ಇವ್ರಿಗೆ ಯಾವುದೇ ಸಮಾನತೆ ಇವರಲ್ಲಿ ಇಲ್ಲ. ಇವ್ರಿಗೆ ಉಳ್ಳವ್ರ ಪರವಾಗಿ ಮಾತ್ರನೇ ಇರ್ತಾರೆ. ಬಡವರಾಗೆ ಸಾಯಬೇಕು. ಯಾಕಂದರೆ ಏನಾದರೂ ಕಾರ್ಯರೂಪಕ್ಕೆ ಏನಾದರೂ ಒಂದು ಯೋಜನೆ ತಂದಾಗ ಅದು ಜನರಿಗೆ ತಲುಪಬೇಕು, ಅದರಿಂದ ಅಭಿವೃದ್ಧಿ ಆಗಬೇಕು. ಆದರೆ ಇದು ತಾತ್ಕಾಲಿಕವಾಗಿ ಇದು ಮಾಡ್ತಾರೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಿತ್ತು, ಜನರು ಏನು ಮಾಡಬೇಕು? 2,000 ರೂಪಾಯಿಗೆ ನಂಬ್ಕೊಂಡಿದ್ದಾರೆ. 2,000 ರೂಪಾಯಿ ಸ್ಟಾಪ್ ಆಗುತ್ತೆ. ಜನರು ಏನು ಮಾಡಬೇಕು? ಅವಾಗ ಹೆಣ್ಮಕ್ಳಂತೂ ಎಲ್ಲ ಫ್ರೀ ಬಸ್ ಅಂತ ಇದ್ದಾರೆ. ನಾಳೆ ಕಾಂಗ್ರೆಸ್ ಗೌರ್ಮೆಂಟ್ ಹೋಗುತ್ತೆ, ಅವಾಗ ಜನರ ಪಾಡೇನಾಗಬೇಕು? ಈ ಥರ ಅಲ್ಲ. ಇದು ನಮಗೆ ಭೂಮಿ, ಉದಾಹರಣೆಗೆ ಸಮಾನತೆ. ನಮಗೆ ಅಕ್ಕಿ ಏನೇನು ಅಕ್ಕಿ ಕೊಡ್ತಾರೆ, ಅಕ್ಕಿ ಇಂಪಾರ್ಟೆಂಟ್ ಅಲ್ಲ. ನಮಗೆ ಭೂಮಿ ಇದೆ. ಸರ್ಕಾರದಲ್ಲಿ ಇವತ್ತು ಕೂಡ ಗೋಮಾಳ ಅಂತ ಜಮೀನು ಹೆಸರುಗಳು ಹೆಂಗೆ ಕೊಟ್ಟಿದ್ದಾರೆ. ಇವತ್ತು ಜನರು ಭೂಮಿ ಸಿಗ್ತಾಯಿಲ್ಲ. ಆ ಭೂಮಿನ ಯಾರ್ಯಾರು ಉಳುಮೆ ಮಾಡ್ತಿದ್ದಾರೆ ಅವ್ರಿಗೆ ಭೂಮಿ ಕೊಟ್ಟರೆ ಅವರೇ ಅಕ್ಕಿ ಬೆಳೆದ್ಬಿಟ್ಟು ಸರ್ಕಾರಕ್ಕೂ ಕೊಡ್ತಾರೆ. ಆ ರೀತಿ ನಾವು ಈ ಸರ್ಕಾರಗಳಿಗೆ ಸವಾಲು ಹಾಕೋಂಥ ಒಂದು ಕೆಲಸ ಮಾಡ್ತಿದ್ವಿ. ಚೇತನ್ ಸರ್ ಮಾರ್ಗದರ್ಶನದಲ್ಲಿ ನಾವೇನು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಅದ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ ಮೇಡಮ್.